ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹೇಳಿ? ನಾವು ಏನಂತ ಅನ್ಕೊಂಡಿರ್ತೀವಿ ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಮನೆ. ನೀವು ಸಡನ್ ಆಗಿ ಆಚೆ ಬಂದ್ರಿ, ಎಲ್ರಿಗೂ ಅದೊಂಥರ ಶಾಕಿಂಗು. ಇಲ್ಲ, ಅದು ಏನಕ್ಕೆ ಬಂದೆ ಅಂದ್ರೆ ನಾನು ಇಲ್ಲಿದು ಕಾವ್ಯದು ಫ್ರೆಂಡ್ಶಿಪ್ ಪ್ರೀತಿ ಏನಾದ್ರು ಇದೆಯಾ ಸರ್? ಅಣ್ಣ ಅಣ್ಣ ಚಂದ್ರಣ್ಣ ಅಂತ ಮಾತಾಡ್ತಾರೆ, ನಾನು ಬಾಯ್ ತುಂಬಾ ತಂಗಿ ಅಂತ ಮಾತಾಡ್ತೀನಿ. ನಾವು 3 ಜನ ಹೆಂಗಿದ್ವಿ ಅಂದ್ರೆ ಒಂದ್ ಒಳ್ಳೆ ಫ್ರೆಂಡ್ಶಿಪ್ ಆಗಿ ತುಂಬಾ ಚೆನ್ನಾಗಿದ್ದೀವಿ. ಈ ರಕ್ಷಿತಾ ವಿಚಾರ ಬಂದಾಗ ಏನೋ ಗೆಜ್ಜೆ ಸೌಂಡ್ ಮಾಡಿದ್ರು ಅಂತ ತುಂಬಾ ಜಗಳ ಆಯ್ತು. ಅಶ್ವಿನಿ ಮೇಡಮ್ ಅವರು ಹೊರಗಡೆ ಒಂದು ಕನ್ನಡ ಪರ ಹೋರಾಟಗಾರರು, ಜಾನ್ವಿ ಮೇಡಮ್ ಅವರಾದ್ರೂ ಅಷ್ಟೇನೆ ಒಂದು ಟಿವಿ ಚಾನಲ್ ಒಂದು ಒಳ್ಳೆ ನಿರೂಪಣೆ ಮಾಡ್ತಿದ್ದಾರೆ. ಈ ತರ ಒಂದು ಸಣ್ಣ ವಿಚಾರ ಮಾಡ್ಬಿಟ್ಟು ಅದನ್ನ ನಾವು ಮಾಡೇ ಇಲ್ಲ, ರಕ್ಷಿತನೇ ಮಾಡಿರೋದು ಅಂತ ರಕ್ಷಿತ್ ಮೇಲೆ ತಪ್ಪಾಕಿ. ಅಶ್ವಿನಿ ಅವರಿಗೆ ರಕ್ಷಿತಾ ಕಾಂಪಿಟೇಟರ್ ಅಂತ ನಿಮ್ಗೆ ಅನ್ಸತ್ತಾ? 100%. ಬಿಗ್ ಬಾಸ್ ಅಲ್ಲಿ ನೀವು ಒಳಗಡೆ ಹೋಗುವಾಗ್ಲೇನೆ ಡಾಗ್ ಸತೀಶ್ ಅವರು ನಿಮ್ ಪೇರು, ಅದ್ರ ಬಗ್ಗೆ ಏನು ಹೇಳ್ತೀರಾ? ನಾನು ಇದ್ರ ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ. ಇಲ್ಲಿ ಬಿಗ್ ಬಾಸ್ ಅಲ್ಲಿ ಜಾಸ್ತಿ ತರಲೆ ಮಾಡ್ತಾ ಇರೋದು, ಹೊರಗಡೆ ಅದೇ ಜಾಸ್ತಿ ಚರ್ಚೆ ಆಗ್ತಿರೋದು. ಚೆನ್ನಾಗಿ ಆರ್ಡರ್ನ ಒಂದ್ ಸ್ವಲ್ಪ ಡಮ್ಮಿ ಮಾಡ್ಬಿಟ್ರೆ ನಾವು ಹೋಗ್ಬೋದಲ್ಲ ಮುಂದಕ್ಕೆ ಅನ್ನೋದು ಅವರ ಒಂದು ಉದ್ದೇಶ ಇರ್ಬೋದು. ನಿಮ್ ಪ್ರಕಾರ ರಕ್ಷಿತಾ ತುಂಬಾ ಸ್ಟ್ರಾಂಗ್? ಗಿಲ್ಲಿ ಆಗ್ಬೋದು, ರಕ್ಷಿತಾ ಆಗ್ಬೋದು, ಅಶ್ವಿನಿ ಮೇಡಮ್ ಅವರು ತುಂಬಾ ಸ್ಟ್ರಾಂಗ್ ಇದ್ದಾರೆ, ಮುಂದೆ ಹೋಗ್ತಾ ಇದಾರೆ. ನಿಮ್ಮ ಧರ್ಮಪತ್ನಿ ಬಗ್ಗೆ ಮಾತನಾಡೋದಾದ್ರೆ ನಿಮ್ಗೆ ಎಷ್ಟು ಸಪೋರ್ಟಿವ್ ಸರ್ ಅವರು? ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮದುವೆ ಆಗ್ಬೇಕು ಅಂತಿದ್ದೀನಿ, ನಿಮ್ಗೆ ಇಷ್ಟನಾ ತಗೊಳ್ಳಿ ಹೂವನ ಅಂತ ಕೊಟ್ಟು ಮನೆಯವ್ರಿಗೆಲ್ಲ ಇಷ್ಟ ಇರ್ಲಿಲ್ಲ. ಬಿಗ್ ಬಾಸ್ ಅಲ್ಲಿ ಟಾಪ್ 5 ಅಲ್ಲಿ ಯಾರು ಇರ್ಬೋದು? ಅವ್ರು ಇವತ್ತೆಲ್ಲ ನಾಳೆ ಬ್ಲಾಸ್ಟ್ ಆಗಿ ಇನ್ನು ಬೇಗ ಮೇಕ್ ಹೋಗ್ಬೋದು, ಮೇಲಿರೋಂಗೆ ಆಗ್ಬೋದು. ಏರುಪೇರಂತೂ ಅದೇ ಆಗ್ತದೆ, ತುಂಬಾ ಲಾಂಗ್ ಜರ್ನಿ ಇರೋದ್ರಿಂದ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಫಸ್ಟ್ ವ್ಯೂ ಕನ್ನಡ. ನಾನು ಸೌಮ್ಯ ಸುಕ್ನಳ್ಳಿ. ಬಿಗ್ ಬಾಸ್ ಈಗಾಗಲೇ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಬಿಗ್ ಬಾಸ್ ಇಂದ ಹೊರಗಡೆ ಬಂದಿರುವಂತಹ ಚಂದ್ರಪ್ರಭಾ ಅವರು ನಮ್ ಜೊತೆ ಇದ್ದಾರೆ. ಹೇಗಿತ್ತು ಬಿಗ್ ಬಾಸ್ ಜರ್ನಿ, ಏನ್ ಹೇಳ್ತಾರೆ ಅಂತ? ಸರ್ ನಮಸ್ಕಾರ, ಹೇಗಿದ್ದೀರಿ? ನಮಸ್ತೆ ಮೇಡಮ್, ಚೆನ್ನಾಗಿದ್ದೀನಿ. ಬಿಗ್ ಬಾಸ್ ನಾನ್ ಗುಡ್. ಬಿಗ್ ಬಾಸ್ ಅಲ್ಲಿ ಇದ್ದಿದ್ದಂತಹ ದಿನಗಳಲ್ಲಿ ಎಲ್ರು ಕೂಡ ಎಂಟರ್ಟೈನ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರ್, ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹೇಳಿ? ತುಂಬಾ ಚೆನ್ನಾಗಿತ್ತು ಮೇಡಮ್, ಯಾಕೆಂದ್ರೆ ಅದೊಂಥರ ಎಲ್ರಿಗೂ ಒಂದು ಹೇಗಿದೆ ಬಿಗ್ ಬಾಸ್ ನೋಡ್ಬೇಕು ಆ ಮನೆ ನೋಡ್ಬೇಕು ಅನ್ನೋದು ಎಲ್ರಿಗೂ ಕಾತುರ ಇರುತ್ತದೆ. ಎಷ್ಟೋ ಜನ ಹೋಗ್ಬೇಕು ಅನ್ನೋ ಎಷ್ಟೋ ವರ್ಷದಿಂದ ಕಾಯ್ತಾ ಇರ್ತಾರೆ. ಅಂದ್ರೆ ನಾವು ಏನಂತ ಅನ್ಕೊಂಡಿರ್ತೀವಿ ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಮನೆ. ಒಂಥರ ಏನೋ ತುಂಬಾ ಮೆಮೊರಿ. ಬಿಗ್ ಬಾಸ್ಗೆ ಕರೆಯುವಾಗ ಏನಾದ್ರು ರೂಲ್ಸ್ ರೆಗ್ಯುಲೇಷನ್ಸ್ ಹೇಳ್ತಾರೆ? ಫೋನ್ ಬಂತು ಎಂಡೋಮಲ್ ಕಡೆಯಿಂದ, ನೀವು ಬಿಗ್ ಬಾಸ್ಗೆ ಹಿಂಗೆ ಆಯ್ಕೆ ಆಗಿದ್ರಿ, ಹೋಗ್ಬೇಕಾಗ್ತದೆ, ಈ ಥರದ್ದೆಲ್ಲ ಒಂದು ಅಂದರೆ ಡಾಕ್ಟ್ರಿಗೆ ಸಂಬಂಧಪಟ್ಟಂಗೆ ಏನೋ ಪರೀಕ್ಷೆಗಳು ಆಗಬೇಕಾಗ್ತದೆ. ನಾನು ಸರಿ ಸರ್ ಅಂದೆ. ಮತ್ತು ಯಾರಿಗೂ ಹೇಳ್ಬಾರ್ದು ಈಗಲೇ ಅಂತ ಹೇಳಿದ್ರು. ಸರಿ ಸರ್ ಅಂತ ಅಂದೆ. ಆಮೇಲೆ ಬಿಗ್ ಬಾಸ್ದಿಂದ ಒಳಗಡೆ ಹೋದಾದ್ಮೇಲೆ ಒಂದು ಪುಸ್ತಕ ಇರ್ತದೆ, ಅದರಲ್ಲಿ ಕೆಲವೊಂದಷ್ಟು ರೂಲ್ಸ್ಗಳು ಕೆಲವೊಂದು ಇರುತ್ತೆ. ಅಂದರೆ ಯಾರ ಮೇಲೂ ಹೊಡೆಯೋದು ಬೈಯೋದು ಈ ಥರದ್ದು ಮಾಡಬಾರ್ದು, ತುಂಬ ಕೆಟ್ಟ ಪದ ಯೂಸ್ ಮಾಡಬಾರ್ದು, ಮೇನ್ ಈ ಥರದ. ಆಮೇಲೆ ಬಿಗ್ ಬಾಸ್ ಮನೆ ಒಳಗಿರುವಂಥ ಪ್ರಾಪರ್ಟಿಗಳನ್ನ ಯಾರೂ ಹಾಳು ಮಾಡಬಾರ್ದು. ಈ ಥರ ಸಣ್ಣ ಪುಟ್ಟ ಇರುತ್ತೆ, ನಿಯಮ ಅಂದಮೇಲೆ ಇದ್ದೇ ಇರ್ತದಲ್ಲ. ಬಿಗ್ ಬಾಸ್ ಅಲ್ಲಿ ನೀವು ಒಳಗಡೆ ಹೋಗುವಾಗ್ಲೇನೆ ಡಾಗ್ ಸತೀಶ್ ಅವರು ನಿಮ್ ಪೇರು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರ ಬಗ್ಗೆ ತುಂಬಾ ಖುಷಿ ಆಯ್ತು, ಯಾಕೆಂದ್ರೆ ಎಲ್ಲ ಅಲ್ಲಿ ಒಂಟಿ ಜಂಟಿ ಅಂತಾನೆ ಒಂದು ಕಾನ್ಸೆಪ್ಟ್ ಇರೋದ್ರಿಂದ ನನಗೆ ವೋಟ್ ಎಲ್ಲ ಮಾಡಾದ್ಮೇಲೆ ಜಂಟಿ ಯಾರಾದ್ರೂ ಒಬ್ರು ಜಂಟಿಲೇ ಹೋಗ್ಬೇಕು ಅಂತಿರುತ್ತೆ. ಯಾರಾದ್ರೂ ಪರವಾಗಿಲ್ಲ, ಹುಡುಗ ಆದ್ರೂ ಓಕೆ, ಹುಡುಗಿ ಆದ್ರೂ ಓಕೆ, ಒಟ್ಟಿನಲ್ಲಿ ಒಳಗಡೆ ಹೋಗೋಣ ಫಸ್ಟ್ ಬಿಗ್ ಬಾಸ್ ಮನೆಗೆ ಅನ್ನೋ ಒಂದು ಆ ಥರ ಇರೋದ್ರಿಂದ ಸತೀಶ್ ಅಣ್ಣವ್ರ ಜೊತೆ ಒಳಗಡೆ ಅವ್ರ ಜೊತೆ ಇದ್ದಾಗ ಅವರು ಜಾಸ್ತಿ ಹೊತ್ತು ವಾಶ್ರೂಮ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಅಂತ ಒಂಚೂರು ಜಗಳಾಗಿ ನೀವು ಗ್ಲಾಸ್ ಎಲ್ಲ ಹೊಡೆದಾಕಿದ್ರಿ. ಆಕ್ಚುಲಿ ಅದನ್ನ ಮುಂಚೆನೆ ಪ್ಲಾನ್ ಮಾಡಿದ್ರ? ಯಾಕಂದ್ರೆ ಡಾಗ್ ಸತೀಶ್ ಹೇಳಿರೋ ಪ್ರಕಾರ ಇದನ್ನ ಫಸ್ಟೇ ಮಾತಾಡ್ಕೊಂಡಿದ್ವಿ ಅಂತ ಹೇಳಿದಾರಪ್ಪ, ಏನ್ ಹೇಳ್ತೀರಿ? ನಾನು ಇದ್ರ ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ, ಯಾಕಂದ್ರೆ ನಾವು ಅಷ್ಟು 18 ಜನ ಬಿಗ್ ಬಾಸ್ ಮನೆಗೆ ಏನಕ್ಕೆ ಹೋಗ್ತೀವಿ ಅಂದರೆ ಎಲ್ಲ ಸ್ಪರ್ಧಿಗಳಾಗಿ ಒಂದು ಬಿಗ್ ಬಾಸ್ ಗೆಲ್ಲಬೇಕು, ಚೆನ್ನಾಗಿ ಆಡಬೇಕು, ಜಾಸ್ತಿ ದಿನ ಇರಬೇಕು ಅಂತ ಹೋಗ್ತೀವಿ. ಅದ್ರ ಕಡೆ ಜಾಸ್ತಿ ಗಮನ ಇದ್ರೆ ತುಂಬ ಒಳ್ಳೇದು ಅಂತ ಹೇಳಿ. ಬಿಗ್ ಬಾಸ್ ಅಲ್ಲಿ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ನೀವು ಎಲಿಮಿನೇಟ್ ಆಗ್ತೀರಾ ಈ ವಾರ ಅಂತ. ಯಾಕಂದ್ರೆ ಅಲ್ಲಿ ಕಿತ್ತಾಡ್ತಿರೋರು ಸುಮಾರು ಜನ ಇದ್ರು ಬಿಡಿ. ಸೊ ನೀವು ಸಡನ್ ಆಗಿ ಆಚೆ ಬಂದ್ರಿ, ಎಲ್ರಿಗೂ ಅದೊಂಥರ ಶಾಕಿಂಗು. ಸೊ ಏನಾಯ್ತು ಆಕ್ಚುಲಿ? ಆಮೇಲೆ ನೀವು ಆಚೆ ಬರುವಾಗಲೇ ಒಬ್ರಿಗೊಂದು ಬಾಯಿ ಕೂಡ ಹೇಳಿಲ್ಲಲ್ಲ ಸರ್. ರಕ್ಷಿತಾ ಬಂದ್ಬಿಟ್ಟು ನಿಮ್ಮನ್ನ ಮಾತಾಡ್ಸ್ತಾ ಇದ್ರು, ಏನೋ ಮಾತಾಡ್ತಿದ್ರು, ಅದು ಕನ್ವರ್ಸೇಷನ್ ಆಯ್ತು. ಆಕ್ಚುಲಿ ಏನಾಯ್ತು, ಏನಕ್ಕೆ ಹಂಗ ಆಚೆ ಬಂದ್ರಿ? ಇಲ್ಲ, ಅದು ಏನಕ್ಕೆ ಬಂದೆ ಅಂದ್ರೆ ನಾನು ಹೇಳಕ್ ಇಷ್ಟಪಡೋದಿಲ್ಲ, ಎಲ್ಲೂ ಹೇಳೂ ಇಲ್ಲ. ಅಲ್ಲಿ ಸ್ಟೇಜ್ ಮೇಲೆ ಇದ್ದಾಗಲೂ ಅಷ್ಟೇ ಸುದೀಪ್ ಸರ್ ಏನಕ್ಕೆ ಏನಾಯ್ತು ಅಂತ ಕೇಳಿದಾಗ್ಲೂ ಇಲ್ಲ ಸರ್ ನನಗೆ ಹೇಳ್ಬೇಕು ಅಂತ ಅನ್ನಿಸ್ತಾ ಇಲ್ಲ ಅಂತಂದೆ. ಬಟ್ ಇಲ್ಲೂ ಹೇಳಕ್ಕೆ ಇಷ್ಟ ಇಲ್ಲ, ನೋಡೋಣ ಮುಂದೊಂದು ದಿನ. ಹಂಗಾದ್ರೆ ಈ ಸ್ಯಾಡ್ ಮೆಮೊರಿ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನಾವು ಬರೀ ಖುಷಿಯಾಗಿರೋದನ್ನೇ ಮಾತಾಡೋಣ. ಬಿಗ್ ಬಾಸ್ ಅಲ್ಲಿ ಮನೆಯಲ್ಲಿ ನಿಮ್ಗೆ ಬೆಸ್ಟ್ ಮೆಮೊರಿ ಅನ್ಸಿದ್ದೇನು? ಇಲ್ಲ, ಅಲ್ಲಿ ತುಂಬಾ ಬಿಗ್ ಬಾಸ್ ಮನೆ ಹೋದ ತಕ್ಷಣ ಪ್ರತಿ ದಿನದಿಂದ ಕೊನೆ ದಿನ ಗಂಟ್ಲು ತುಂಬಾ ಮೆಮೊರಿನೇ ಅದು. ಯಾಕೆಂದ್ರೆ ಈಗ ಆಚೆ ಬಂದಾದ್ಮೇಲೆ ತುಂಬಾ ಮಿಸ್ ಮಾಡ್ಕೋತೀವಿ. ಯಾಕಂದ್ರೆ ನಾನು ಯಾರ ಜೊತೆನೂ ಜಗಳ ಆಡಿಲ್ಲ, ಎಲ್ಲರೂ ನನ್ನ ಬಾಯಿ ತುಂಬಾ ಅಣ್ಣ ಅಣ್ಣ ಅಂತ ಕರೆಯೋರು. ನಾನು ಎಲ್ಲರೂ ಪ್ರೀತಿಯಿಂದ ಅಪಿ ಅಂತ ಎಲ್ಲರೂ ಮಾತಾಡಿಸ್ತಾ ಇದ್ದೆ. ಅದರಿಂದ ನಮ್ಮ ಒಂದು ಸಂಬಂಧ ಹೇಗಿತ್ತು ಅಂದ್ರೆ ತುಂಬಾ ಚೆನ್ನಾಗಿತ್ತು. ಆ ಒಂದು ಗೆಳೆತನನ್ನ ಮಿಸ್ ಮಾಡ್ಕೋತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸಾಂಗ್ ಬರ್ತಾ ಇತ್ತು, ಸಾಂಗಲ್ಲಿ ಎಲ್ಲ ಎದೊಳ್ತಾ ಇದ್ದು, ಆ ಸಾಂಗನ್ನು ಮಿಸ್ ಮಾಡ್ಕೋತೀನಿ.
ಆಮೇಲೆ ಬಿಗ್ ಬಾಸ್ ಧ್ವನಿ ಮಿಸ್ ಮಾಡ್ಕೋತೀನಿ, ಆ ಮೈಕನ್ನು ಮಿಸ್ ಮಾಡ್ಕೋತೀನಿ, ಅಲ್ಲಿದ್ದಂಥ ಪ್ರತಿಯೊಂದನ್ನು ನಾನು ಮಿಸ್ ಮಾಡ್ಕೋತೀನಿ. ಅದೆಲ್ಲ ಜೀವನದಲ್ಲಿ ಒಂದು ಮೆಮೊರಿನೇ. ಯಾಕಂದರೆ ಇನ್ನೊಂದ್ಸಲ ಬಿಗ್ ಬಾಸ್ಗೆ ಹೋಗೋಕ್ಕಾಗೋದಿಲ್ಲ. ಹೋಗಿ ಬಂದಿದ್ದೀವಿ ಅಂದರೆ ಜೀವನದಲ್ಲಿ ಒಂದು ಮೆಮೊರಿ. ಸರ್, ಬಿಗ್ ಬಾಸ್ ಅಲ್ಲಿ ನಾವು ಹೊರಗಡೆ ನೋಡೋದು ಬೇರೆ, ಬಟ್ ಮನೆ ಒಳಗಡೆನೆ ಇದ್ದಾಗ ಒಬ್ಬೊಬ್ರಿಗೆ ಒಂದೊಂದು ಕನೆಕ್ಷನ್ ಇರುತ್ತೆ. ನಿಮ್ ಜೊತೆ ಜಾಸ್ತಿ ಕನೆಕ್ಟ್ ಆಗ್ದವ್ರು ಯಾರು? ಅಂದರೆ ಗಿಲ್ಲಿ ನಾನು ಇಲ್ಲೇ ಹೋಗೋಕ್ಕಿಂತ ಮುಂಚೆನೂ ಇಲ್ಲೇ ಒಳ್ಳೆ ಫ್ರೆಂಡ್ಸು. ಸುಮಾರು ಕಾರ್ಯಕ್ರಮದಲ್ಲಿ ಇಬ್ಬರು ಜೊತೆನಲ್ಲಿ ಮಾಡಿದ್ದೀವಿ. ಆಮೇಲೆ ಅವರು ಮಂಡ್ಯ, ನಾನು ಮಂಡ್ಯ, ಊರು ಬೇರೆ ಇರ್ಬೋದು, ಜಿಲ್ಲೆ ಮಂಡ್ಯ, ಇಬ್ಬರದ್ದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಅಲ್ಲಿ ಹೋದ್ಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕನೆಕ್ಟ್ ಆದವು. ಬಟ್ ಗಿಲ್ಲಿ ಯಾವತ್ತು ಕ್ಲೋಸ್ ಫ್ರೆಂಡೇನೆ. ಬಟ್ ಗಿಲ್ಲಿನ ಹೊರತುಪಡಿಸಿ ನನಗೆ ತುಂಬಾ ಅಲ್ಲಿ ಹೋಗಿ ಒಂದು ಹೊಸ ಜನಗಳಲ್ಲಿ ತುಂಬಾ ಹತ್ರ ಆದರು ಅಂದ್ರೆ ರಕ್ಷಿತಾನೆ. ಏನಕ್ಕೆ ಅಂದ್ರೆ ಅದೇನೋ ಗೊತ್ತಿಲ್ಲ, ರಕ್ಷಿತಾ ಅಂದ್ರೆ ತುಂಬಾ ಮಲ್ಲವ ಇದ್ದಾಗ್ಲೂ ಮಲ್ಲವನ ಜೊತೆ ರಕ್ಷಿತಾ ಜಾಸ್ತಿ ಟೈಮು ಅವ್ರ ಜೊತೆ ಇದ್ರು. ನನ್ನ ಜೊತೆನೂ ಜಾಸ್ತಿ ಇದ್ರು. ಮಲ್ಲವ ಹೋದ್ಮೇಲೆ ಇನ್ನೂ ಜಾಸ್ತಿ ನನ್ನ ಜೊತೆ ರಕ್ಷಿತ್ ಅವರಾದರು. ಈಗ ನೋಡಿ, ನಮ್ಗಾದ್ರೆ ಬಿಗ್ ಬಾಸ್ ಮನೇಲಿದ್ದಾಗ ಏನೋ ವಾರಕ್ಕೊಂದ್ಸಲ ಬಂದು ನಮ್ಮ ಫ್ಯಾಮಿಲಿಯವರು ಏನೋ ಬಟ್ಟೆ ಕೊಡೋದು, ಏನೋ ಒಂದು ಯೋಗಕ್ಷೇಮ ವಿಚಾರಿಸ್ಕೊ ಹೋಗೋದು, ಏನೋ ಒಂದು ಆಗ್ತಾ ಇರುತ್ತೆ. ಈ ರಕ್ಷಿತಾ ವಿಚಾರ ಬಂದಾಗ ಏನೋ ಗೆಜ್ಜೆ ಸೌಂಡ್ ಮಾಡಿದ್ರು ಅಂತ ಸ್ಟಾರ್ಟಿಂಗ್ 2ನೇ ವಾರದಲ್ಲೇ ತುಂಬಾ ಜಗಳ ಆಯ್ತು. ಅಶ್ವಿನಿ ಜಾನ್ವಿ ಅವರು ಅವ್ರನ್ನ ತುಂಬಾ ಆರೋಗ್ಯಂಟಾಗಿ ಮಾತಾಡ್ಬಿಟ್ರು. ಆಕ್ಚುಲಿ ಏನಾಯ್ತು, ಏನಕ್ಕೆ ಹಂಗೆ ಮಾಡಿದ್ರು ಅಂತ ನಿಮ್ಗೆ ಅನ್ಸುತ್ತೆ? ಯಾಕಂದ್ರೆ ನೀವು ಮನೆ ಒಳಗಡೆ ಇದ್ದವರು, ಹೊರಗಡೆ ಜನ ನೋಡೋರ್ಗೇನು 1000 ಥಾಟ್ಸ್ ಬರುತ್ತೆ, ಬಟ್ ಮನೆ ಒಳಗಡೆ ಇದ್ದವರು ನಿಮ್ಗೇನು ಅನ್ಸಿತ್ತು? ಏನೋ ಅವರು ತಮಾಷೆಗೇನೋ ರಾತ್ರಿ ಟೈಮು ಅಶ್ವಿನಿ ಮೇಡಮ್ ಮತ್ತು ಜಾನ್ವಿ ಮೇಡಮ್ ಅವರು ಗೆಜ್ಜೆ ಅಳ್ಳಾಡಿಸ್ತಾ ಇದ್ರು. ಏನೋ ಒಂದು ಅವಾಗೆಲ್ಲ ಮನೆಯವರೆಲ್ಲ ಏನು ಗೆಜ್ಜೆ ಸೌಂಡು ಅನ್ನೋ ಒಂದು ಭಯದಲ್ಲಿತ್ತು. ಆಮೇಲೆ ಅದು ಪ್ರತಿದಿನ ಹಾಗೆ ಆಗ್ತಾ ಇರ್ತದೆ ಕಂಟಿನ್ಯೂಗೆ. ಗಿಲ್ಲಿ ನಾನು ಯಾರು ಇರ್ಬೋದು ಮನೆಯೊಳಗೆ ಗೆಜ್ಜೆ ಅಳ್ಳಾಡಿಸ್ತಾರಲ್ಲ, ಯಾರು ಅಂತ ಮಲಗಿರೋ ಥರ ನಾವು ಬೆಡ್ಶೀಟ್ ಎಲ್ಲ ಹೊಚ್ಕೊಂಡು ನೋಡಿದಾಗ ಅಶ್ವಿನಿ ಮೇಡಮ್ ಮತ್ತು ಜಾನ್ವಿ ಮೇಡಮ್ ಗೆಜ್ಜೆ ಅಳ್ಳಾಡಿಸಿದ್ರು. ಅಲ್ಲ, ಈಗ ಅಶ್ವಿನಿ ಮೇಡಮ್ ಹೊರಗಡೆ ಒಂದು ಕನ್ನಡ ಪರ ಹೋರಾಟಗಾರರು ಮತ್ತು ಮಹಿಳೆಯರ ಬಗ್ಗೆ ಒಂದು ಹೋರಾಟ ಮಾಡ್ತಾರೆ, ಒಂದು ಒಳ್ಳೆ ಹೆಸರಿರೋ ಅಂತಾರು. ಮತ್ತು ಜಾನ್ವಿ ಮೇಡಮ್ ಅವರಾದರೂ ಅಷ್ಟೇ ಒಂದು ಟಿ ವಿ ಚಾನಲ್ಲಿ ಒಂದು ಒಳ್ಳೆ ನಿರೂಪಣೆ ಮಾಡ್ತಿದ್ದಾರೆ, ಒಳ್ಳೆ ರೈಟಿಂಗ್ ಇದೆ. ಮತ್ತು ಗಿಚ್ಚಿಗ್ಲಿನಲ್ಲಿ ಅವರು ಕಾಮಿಡಿ ಶೋನ ಅದು ಮಾಡಿ ಅದರಲ್ಲೂ ಒಂದು ಒಳ್ಳೆ ಪ್ರಶಸ್ತಿನ ಪಡೆದವ್ರೆ. ಈ ಥರದವರು ಈ ಥರ ಒಂದು ಸಣ್ಣ ವಿಚಾರ ಮಾಡಿಬಿಟ್ಟು ಅದನ್ನು ನಾವು ಮಾಡೇ ಇಲ್ಲ, ರಕ್ಷಿತನೇ ಮಾಡಿರೋದು ಅಂತ ರಕ್ಷಿತ ಮೇಲೆ ತಪ್ಪಾಕಿ ಒಂದು ಜಗಳನೂ ಮಾಡಿ ಇದು ಸರಿನಾ ಅಂತ ಅನ್ಸ್ಬಿಡ್ತದೆ. ಆಮೇಲೆ ಸುದೀಪ್ ಸರ್ ನೋಡಿದಾಗ ಇದು ನೀವು ತಪ್ಪು, ನೀವೇ ಮಾಡಿ ಅವ್ರ ಮೇಲೆ ಹಾಕೋದು ಅದು ತುಂಬ ತಪ್ಪು, ಕ್ಷಮೆ ಕೇಳಿ ಅಂದಾಗಲೂ ಆಯಿತು ಸರ್ ನಾವು ಮಾಡೋದು ತಪ್ಪಾಯಿತು ಅಂತ ಅಶ್ವಿನಿ ಮೇಡಮ್ ಸಾರಿ ಕೇಳಿದ್ದಾರೆ. ಅದೆಲ್ಲ ಎಲ್ಲ ಮುಗ್ದು ಈಗ ಒಂದು ಎಲ್ಲ ಗೇಮ್ ಆಡುವ ಕಡೆ ಎಲ್ಲರ ಗಮನ ಇದೆ. ಈಗ ಅಶ್ವಿನಿ ಅವರಿಗೆ ರಕ್ಷಿತಾ ಕಾಂಪಿಟೇಟರ್ ಅಂತ ನಿಮ್ಗೆ ಅನ್ಸತ್ತಾ? 100%. ಯಾಕಂದರೆ ಈಗ ಅಲ್ಲೆಲ್ಲ ಬಿಗ್ ಬಾಸ್ ಮನೆಗೆ 18 ಜನ ಹೋಗೋರೆ ಅಂದರೆ ಪ್ರತಿಯೊಬ್ಬರೂ ಅವರವರ ಒಂದು ವೃತ್ತಿನಲ್ಲಿ ತುಂಬ ಸ್ಟ್ರಾಂಗ್ ಇರೋರೆ. ಯಾಕಂದರೆ ವೀಕ್ ಆಗಿದ್ದರೆ ಅಲ್ಲಿ ಯಾರನ್ನೂ ಕಳಿಸ್ತಾನೆ, ಎಲ್ಲರೂ ಸ್ಟ್ರಾಂಗೇ ಇದ್ದಾರೆ. ಅದರಲ್ಲಿ ವಯಸ್ಸನ್ನ ಅಂತರ ಯಾವುದು ಬರೋಲ್ಲ. ಗೇಮೇನು ಎಲ್ಲರೂ ತುಂಬ ಸ್ಟ್ರಾಂಗ್ ಇದ್ದಾರೆ. ಈ ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಜಾಸ್ತಿ ತರಲೆ ಮಾಡ್ತಾ ಇರೋದು, ಹೊರಗಡೆ ಅದೇ ಜಾಸ್ತಿ ಚರ್ಚೆ ಆಗ್ತಿರೋದು. ಅಲ್ಲಿ ಹೋಗ್ಬಿಟ್ಟು ಕಾವಿನ್ಗೊಳಿಕೊಂತಾರೆ, ಇಲ್ಲಿ ಬಂದ್ಬಿಟ್ಟು ಇನ್ನೇನೋ ತರಲೆ ಮಾಡ್ತಾರೆ, ಕುಂತಿದ್ ಕಡೆ ಕೂರಲ್ಲ, ನಿಂತಿದ್ ಕಡೆ ನಿಲ್ಲಲ್ಲ ಅಂತ. ಗಿಲ್ಲಿ ತುಂಬ ಒಳ್ಳೆ ಒಬ್ಬ ಹಾಸ್ಯ ಕಲಾವಿದ, ತುಂಬ ಜನರನ್ನ ಒಂದು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾನೆ. ಹಿಂಗಾದ್ರೆ ಕರ್ನಾಟಕ ಜನತೆನೂ ತುಂಬ ನಗಿಸ್ತಾ ಇದ್ದಾನೆ. ಅದರಿಂದ ಇಡೀ ಕರ್ನಾಟಕ ಜನತೆಗೆ ಒಂದು ಬೇಗ ಕನೆಕ್ಟ್ ಆಗಿದ್ದಾನೆ, ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ನಿಜವಾಗ್ಲೂ. ಅದು ಈಗ ಕೆಲವ್ರಿಗೆ ಅದು ಒಂಥರ ಬೇರೆ ಥರದ ಇರಿಟೇಷನ್ ಆದರೂ ಆಗ್ಬೋದು, ಗೊತ್ತಿಲ್ಲ ಒಟ್ಟಿನಲ್ಲಿ. ಯಾಕೆಂದರೆ ಈಗ ಚೆನ್ನಾಗಿ ಆಡೋರ್ನ ಒಂದು ಸ್ವಲ್ಪ ಡಮ್ಮಿ ಮಾಡಿಬಿಟ್ರೆ ನಾವು ಹೋಗ್ಬೋದಲ್ಲ ಮುಂದಕ್ಕೆ ಅನ್ನೋದು ಅವರ ಒಂದು ಉದ್ದೇಶ ಇರ್ಬೋದು. ಬಟ್ ಗಿಲ್ಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ ಅಂತ ನನಗನ್ನಿಸ್ತದೆ. ನಿಮ್ಮ ಪ್ರಕಾರ ರಕ್ಷಿತಾ ತುಂಬ ಸ್ಟ್ರಾಂಗಾ? 100%. ಯಾಕೆಂದರೆ ಈಗ ಒಂದು 6 ವಾರದ ಒಂದು ಫಲಿತಾಂಶ ನೋಡಿದ್ರೆ ಗಿಲ್ಲಿ ಆಗ್ಬೋದು, ರಕ್ಷಿತಾ ಆಗ್ಬೋದು, ಅಶ್ವಿನಿ ಮೇಡಮ್ ಅವರು ತುಂಬ ಸ್ಟ್ರಾಂಗ್ ಇದ್ದಾರೆ, ಮುಂದೆ ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಗಿಲ್ಲಿದು ಕಾವ್ಯದು ಫ್ರೆಂಡ್ಶಿಪ್ ಪ್ರೀತಿ ಏನಾದರೂ ಇದೆಯಾ ಸರ್? ಇಲ್ಲ, ಯಾಕೆಂದರೆ ಒಂದ್ಸಲ ಒಂದು ಹುಡುಗಿ ಮಾತಾಡಿದ ತಕ್ಷಣ ಅದನ್ನ ಲವ್ ಅಂತ ನಾವು ಹೇಳೋದು ತುಂಬ ತಪ್ಪಾಗ್ಬಿಡ್ತದೆ. ನಾವೇ ಸಮಾಜಕ್ಕೆ ಒಂದು ಕೆಟ್ಟ ಮೆಸೇಜ್ ತಲುಪಿಸ್ದಂಗೆ ಆಗ್ಬಿಡ್ತದೆ. ಚೆನ್ನಾಗೇ ಒಳ್ಳೆ ಫ್ರೆಂಡ್ಲಿಯಾಗಿ ಚೆನ್ನಾಗಿದ್ದಾರೆ. ನಾನು ಈಗ ಕಾವ್ಯ ತಂಗಿ ಅಂತ ತುಂಬ ಚೆನ್ನಾಗಿ ಅಣ್ಣ ಚಂದ್ರಣ್ಣ ಅಂತ ಮಾತಾಡ್ತಾರೆ, ನಾನು ಬಾಯ್ ತುಂಬ ತಂಗಿ ಅಂತ ಮಾತಾಡಿಸ್ತೀನಿ. ನಾವು 3 ಜನ ಹೆಂಗಿದ್ವಿ ಅಂದರೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಆಗಿ ತುಂಬ ಚೆನ್ನಾಗಿದ್ದೀವಿ. ಬಿಗ್ ಬಾಸ್ ಅಲ್ಲಿ ಟಾಪ್ 5 ಅಲ್ಲಿ ಯಾರು ಇರ್ಬೋದು ಆ್ಯಂಡ್ ಯಾರು ಗೆಲ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ನೋಡಿ, ಈಗ ಬಿಗ್ ಬಾಸ್ ಅನ್ನೋದು ಈಗ ಬರೀ 6 ವಾರ ಆಗೈತೆ ಅಷ್ಟೇ. ಇನ್ನೂ 10 ವಾರ ಇದೆ. ಇನ್ನೂ ಸಂಕ್ರಾಂತಿ ಹಬ್ಬ ಜನವರಿ 15 ತನಕ ಇದೆ. ತುಂಬ ಲಾಂಗ್ ಇರೋದ್ರಿಂದ ಇಂಥರೇ ಗೆಲ್ತಾರೆ, ಇಂಥರೇ 5 ಹೋಗ್ತಾರೆ ಅಂತ ಹೇಳೋದು ತುಂಬ ತಪ್ಪಾಗ್ತದೆ. ಯಾಕೆಂದರೆ ಅಲ್ಲಿರೋರು ತುಂಬ ಸ್ಟ್ರಾಂಗ್ ಇದ್ದಾರೆ. ಅವ್ರು ಇವತ್ತೆಲ್ಲ ನಾಳೆ ಬ್ಲಾಸ್ಟ್ ಆಗಿ ಇನ್ನೂ ಬೇಗ ಮೇಕ್ ಹೋಗ್ಬೋದು, ಮೇಲಿರೋದು ಹಿಂಗೆ ಆಗ್ಬೋದು. ಏರುಪೇರಂತೂ ಅದೇ ಆಗ್ತದೆ, ತುಂಬ ಲಾಂಗ್ ಜರ್ನಿ ಇರೋದ್ರಿಂದ. ಬಟ್ ಈಗಿನ ಒಂದು ಸಿಚುವೇಶನಲ್ಲಿ 6 ವಾರದ ಜರ್ನಿನಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಮುಂದೆ ಹೋಗ್ತಾರೆ. ಯಾರು ಅಂದರೆ ಗಿಲ್ಲಿ, ಅಶ್ವಿನಿ ಮೇಡಮ್ ಅವರು, ರಕ್ಷಿತಾ ಮೇಡಮ್ ಅವರು ಮುಂದೆ ಹೋಗ್ತಾ ಇದ್ದಾರೆ. ಅಷ್ಟು ಮಾತ್ರ ಹೇಳ್ಬೋದು. ಈಗ ಬಿಗ್ ಬಾಸ್ಗೆ ಹೋಗಿ ಬಂದಾದ್ಮೇಲೆ ಲೈಫ್ ಸ್ವಲ್ಪ ಚೇಂಜ್ ಆಗುತ್ತೆ, ಆಮೇಲೆ ಇನ್ನೂ ಅವಕಾಶಗಳು ಜಾಸ್ತಿ ಬರ್ತಾ ಇದೆಯಾ ಸರ್?
ಇಲ್ಲ, ಈಗ ತಾನೇ ಬಂದು 2 ದಿನ ಆಗಿದೆ. 2 ದಿನದಲ್ಲಿ ಏನು ಗೊತ್ತಾಗುತ್ತೆ ಗೊತ್ತಿಲ್ಲ. ಇನ್ನು ಮುಂದೆ ನೋಡ್ಬೇಕು ಅಷ್ಟೇ. ಗೊತ್ತಿಲ್ಲ, ಯಾಕಂದ್ರೆ ನಾವು ಇಷ್ಟು ವರ್ಷ ಜರ್ನಿ ಮಾಡಿದ್ದೀವಿ. ಗಿಚ್ಚಿಗಿಲಿ ಮಾಡಿದ್ದೀವಿ, ಮಜಾ ಭಾರತ ಮಾಡಿದ್ದೀವಿ, ಮಜಾ ಟಾಕೀಸ್ ಮಾಡಿದ್ದೀವಿ. ಒಂದಷ್ಟು ಸಿನಿಮಾಗಳು ಇದರಿಂದ ಅವಕಾಶ ಸಿಕ್ಕೈತೆ. ಬಿಗ್ ಬಾಸ್ಗೆ ಹೋದ ತಕ್ಷಣನೂ ಯಾಕಂದರೆ ತುಂಬ ಜನ ಎಲ್ಲ ನೋಡೋದ್ರಿಂದ ಅಲ್ಲಿ ಚೆನ್ನಾಗಿ ಒಂದು ಜನಗಳನ್ನ ಒಂದು ಮನೋರಂಜನೆ ಕೊಟ್ಟರೆ ಎಲ್ಲೋ ಒಬ್ಬರು ಡೈರೆಕ್ಟ್ರು, ಒಬ್ಬ ಪ್ರೊಡ್ಯೂಸರ್ ಆಗ್ಬೋದು, ನಮಗೊಂದು ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ಅವಕಾಶ ಕೊಡ್ಬೋದು ಅನ್ನೋ ಒಂದು ಕಾತುರದಿಂದ ಕಾಯ್ತಾ ಇರ್ತೀವಿ. ನಿಜವಾಗ್ಲೂ ನೋಡೋಣ, ಸಿಕ್ಕಿದ್ರೆ ಯಾವುದೇ ಪಾತ್ರ ಆದರೂ ಮಾಡೋಕ್ಕೆ ತುಂಬ ಕಾತರದಿಂದ ಕಾಯ್ತಾ ಇದ್ದೀವಿ. ಸರ್, ಈ ಬಿಗ್ ಬಾಸ್ ಅಲ್ಲಿ ಈ ಮಳವಳ್ಳಿ, ಮಂಡ್ಯ ಈ ಭಾಗದವ್ರನ್ನೇ ಇದ್ದೀರಾ? ಎಲ್ಲ ಮಂಡ್ಯ ಹೈಕ್ಲೆ ಸೇರ್ಕೊಂಡಿದ್ದೀರಾ? ನಮ್ಮ ಮಂಡ್ಯ ಅಂದರೆ ಜಾಸ್ತಿ ಜನ ಇದ್ದಾರೆ ಅಂದರೆ ಅದೇ ಮೇಡಮ್, ನಮ್ಮ ಮಂಡ್ಯದ ಗತ್ತು ಅಷ್ಟೇ. ಯಾಕೆಂದರೆ ನಮ್ಮ ಮಂಡ್ಯದವರು ಅಷ್ಟು ಜನ ಈ ಸೀಸನಲ್ಲಿ ಇದ್ದಾರೆ ಅಂದರೆ ತುಂಬ ಖುಷಿ ಆಯ್ತದೆ. ನಾವು ಅದನ್ನೇ ಒಳಗಡೆ ಲೆಕ್ಕ ಆಗ್ತಾ ಇದ್ದೋ, ಮಂಡ್ಯದವ್ರು ಎಷ್ಟು ಜನ ಇದ್ದೇವಪ್ಪ. ನಾನು ಮಂಡ್ಯ, ಗಿಲ್ಲಿ ಮಂಡ್ಯ, ಕಾವ್ಯ ಮಂಡ್ಯ, ಸ್ಪಂದನ ಮಂಡ್ಯ, ಆಮೇಲೆ ಕಾಕ್ರೋಜ್, ಇನ್ನು ಸುಮಾರು ಜನ ಯಾರೋ ಇದ್ದಾರೆ. ಒಟ್ಟು 7 ಜನ ಮಂಡ್ಯದವರೇ ಇದ್ದೀವಿ. ಒಂಥರ ತುಂಬ ಖುಷಿ ಆಗ್ತದೆ. ಸರ್, ಸುದೀಪ್ ಸರ್ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಸುದೀಪ್ ಸರ್ ಅಂದ ತಕ್ಷಣ ಅದೊಂಥರ ಜ್ಞಾನ ಭಂಡಾರ ಇದ್ದಂಗೆ ಸುದೀಪ್ ಸರ್. ಯಾಕಂದರೆ ಅವ್ರು ಭಾನುವಾರ ಬಂದ ತಕ್ಷಣ ಅವ್ರ ಸ್ಪೀಚ್ನ ಕೇಳಬೇಕು ಅಂತ ಅನ್ನಿಸ್ತಾ ಇರ್ತದೆ. ನಾವು ಒಳಗಡೆ ಇರುವಂಥ ಸ್ಪರ್ಧಿಗಳು ಏನು ಮಾಡ್ತೀವಿ, ಜಗಳ ಆಡ್ಕೊಂಡಿರ್ತೀವಿ, ಕಿತ್ತಾಡಿರ್ತೀವಿ, ಏನೋ ಗೇಮ್ಗೋಸ್ಕರ ಏನೋ ಮಾತು ಬೆಳೆದಿರ್ತದೆ. ಯಾವ್ದು ಸರಿ ಯಾವ್ದು ತಪ್ಪು ಏನೂ ಗೊತ್ತಿರೋದಿಲ್ಲ ನಮಗೆ. ನಾನು ಮಾಡೋದು ನನಗೆ ಸರಿ ಅನಿಸ್ತಾ ಇರ್ತದೆ, ಅವ್ರು ಮಾಡೋದು ಅವ್ರಿಗೆ ಸರಿ ಅನಿಸ್ತಾ ಇರ್ತದೆ. ಈ ಒಂದು ಗೊಂದಲದಲ್ಲಿ ಇರ್ತೀವಿ. ಭಾನುವಾರ ಬಂದ ತಕ್ಷಣ ಸುದೀಪ್ ಸರು ಇದು ಯಾವ ತಪ್ಪು, ಯಾಕೆ ತಪ್ಪು ಮಾಡಿದ್ರಿ, ನೀನು ಎಲ್ಲಿ ತಪ್ಪು ಮಾಡಿದೆ, ಯಾವ ರೀತಿ ಸರಿಯಾಗಿ ನಡ್ಕೋಬೇಕಾಯ್ತು, ಎಲ್ಲ ಒಂದು ತಿದ್ದು ಬುದ್ಧಿ, ಎಲ್ಲ ಒಂದು ಸರಿ ತಪ್ಪನ್ನ ನಮಗೆ ತಿಳಿಸಿ, ಆಮೇಲೆ ಕರ್ನಾಟಕ ಜನತೆಗೂ ಏನಾರ ಗೊತ್ತೋ ಗೊತ್ತಿಲ್ಲದೋ ಏನೋ ಕೆಲವೊಂದು ಏನಾರು ತಪ್ಪಾಗಿ ಹೋಗಿದ್ರು ಈ ಥರ ಆಗಿದೆ ಅಂದ್ಬಿಟ್ಟು ನೋಡುವಂಥ ಎಲ್ಲ ಕರ್ನಾಟಕ ಜನತೆಗೆ ತಿಳಿಸ್ತಾರೆ. ಏನೋ ಗೊತ್ತಿಲ್ಲ, ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ, ಮಾತಾಡೋಕೆ ಬರ್ತಾರೆ ಅಂದರೆ ಅವತ್ತು ಕೇಳೋಕ್ಕೆ ತುಂಬ ಅಷ್ಟು ಜನ ಕಾತರದಿಂದ ಕಾಯ್ತಾ ಇರ್ತೀವಿ. ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಸರ್, ಇಲ್ಲಾಂದ್ರೆ ಅದಕ್ಕೆ ಸಿಂಕ್ ಆಗೋ ತರ ಟಾಸ್ಕ್ಗಳನ್ನ ಕೊಡ್ತಾರೆ? ಯಾಕಂದ್ರೆ ಸುಮಾರು ಜನ ಪ್ರಶ್ನೆ ಇದೆ ಬಿಡಿ, ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಏನೋ ಅಂತ. ಸ್ಕ್ರಿಪ್ಟೆಡ್ ಸರ್? ಸತ್ಯವಾಗ್ಲೂ ಇಲ್ಲ ಮೇಡಮ್, ಯಾಕಂದ್ರೆ ನೋಡ್ಕೊಳ್ಳೋರು ಏನೋ ಅಂತ ಅನ್ಕೋಬಹುದು. ಇಲ್ಲ, ಆ ಥರದ್ದೇನು ಸರ್. ಶ್ರೀರಂಗಪಟ್ಟಣದಲ್ಲಿ ನಿಮ್ ಮನೆ ಇರೋದು ಅಂತ, ಬೆಂಗಳೂರಲ್ಲಿ ನೀವ್ ಎಲ್ಲಿರೋದು? ಈ ಮನೆ ತುಂಬಾ ಬರೀ ಟಿವಿಗಳನ್ನ ಇಟ್ಟಿದ್ದಾರಲ್ಲ, ಏನ್ ಸರ್ ಇದು? ನೋಡಿ, ಹೇಳದ್ನೇ ಮರ್ತ್ಬಿಟ್ಟೆ. ನಮ್ಮ ಮನೆ ಇರೋದು ದೊಡ್ಡವಣಕೊಪ್ಪಲು, ಶ್ರೀರಂಗಪಟ್ಟಣ ಪಕ್ಕ ದೊಡ್ಡವಣಕೊಪ್ಪಲು ಅಂತ. ನಮ್ಮ ಮನೆ ಇರೋದು ಉಲ್ಲಾಳ್ ಸರ್ಕಲ್. ನಾನು ಯಾಕೆ ಇಲ್ಲೂ ಬಂದಿದ್ದೆ ಅಂದರೆ ಇದೊಂಥರ ನಂದಿ ಅಂತ ಹೇಳ್ಕೋಬೇಕು. ಯಾಕಂದರೆ ನಮ್ಮ ಆತ್ಮೀಯ ಸ್ನೇಹಿತರು ಸತೀಶ್ ಗ್ಯಾರ್ಕಟ್ ಅವರು ಒಂಥರ ಅಣ್ಣ ತಮ್ಮನಿರ ಥರ ಇದ್ದೀವಿ. ನಮ್ಮ ಸತೀಶ್ ಅಣ್ಣ ಅವರು ಒಂದು ಟಿ ವಿ ಶೋರೂಮ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ, ಮತ್ತು ಮಂಡ್ಯ KM ದೊಡ್ಡಿನಲ್ಲಿ, ಇನ್ನು 3 ಕಡೆ ಟಿ ವಿ ಶೋರೂಮ್ ಇಟ್ಟಿದ್ದಾರೆ. ಇಲ್ಲಿ ಹೆಂಗೆ ಅಂದರೆ ಮೇಡಮ್, ತುಂಬ ಕಡಿಮೆ ಬೆಲೆಗೆ ತುಂಬ ಚೆನ್ನಾಗಿರೋ ಟಿ ವಿ ಅಂತೂ ನಿಜವಾಗ್ಲೂ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕಡೆ ತಗೊಂಡೋಗಿದ್ದಾರೆ. ಎಷ್ಟೋ ಕಡೆ ಬೇರೆ ಸ್ಟೇಟ್ಗೂ ಕೊಟ್ಟಿದ್ದಾರೆ ಇಲ್ಲಿಂದ. ಅಂದರೆ ಅಷ್ಟು ತುಂಬ ಚೆನ್ನಾಗಿ, ಈಗ ನೋಡಿ ಎಷ್ಟು ಅದ್ಭುತವಾಗಿ ಎಷ್ಟು ಕ್ಲಾರಿಟಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ನಾನು ತಗೊಂಡಿದ್ದೀನಿ, ನಿರಂಜನ್ ದೇಶಪಾಂಡೆ ತಗೊಂಡಿದ್ದಾರೆ, ನಮ್ಮ ಗೊಬ್ಬರಗಾಲ ತಗೊಂಡವ್ರೆ, ನಮ್ಮ ಸುಸ್ಮಿತಾ ಜಗಪ್ಪ ಅವರು ಹೊಸ್ದಾಗಿ ಮದುವೆ ಆದಮೇಲೆ ಇಲ್ಲೇ ತಗೋಬೇಕು, ತುಂಬ ಚೆನ್ನಾಗಿದೆ ಅನ್ಕೊಂಡು ಇಲ್ಲಿ ತಗೊಂಡಿದ್ದಾರೆ. ಆಮೇಲೆ ಹೆಂಗೆ ಅಂದರೆ ಮೇಡಮ್, ಕಡಿಮೆ ಬೆಲೆಗೆ ಒಂದು ಅದ್ಭುತವಾದಂಥ ಟಿವಿ ನೀವು ತಗೊಳ್ಳೇಬೇಕು. ನಾನು ವೆಯ್ಟ್ ಮಾಡ್ತಾ ಇದ್ದೆ ಟಿವಿ ತಗೋಬೇಕು ಅಂತ. ಸರಿಯಾದ ಟೈಮಲ್ಲಿ ಸರಿಯಾದ ಲೊಕೇಶನ್ಗೆ ಬಂದಿದ್ದೀನಿ ಅನ್ಸುತ್ತೆ. ಬಿಗ್ ಬಾಸ್ ಬಗ್ಗೆ ಮಾತಾಡೋಣ. ನೀವು ಯಾಕೆ ಬಿಗ್ ಬಾಸ್ಗೆ ಹೋದ್ರಿ? ನನಗೆ ಬಿಗ್ ಬಾಸ್ಗೆ ಹೋಗೋಕ್ಕೆ ಒಂದು ಸ್ಟೇಜ್ ಮೇಲೆ ಸುದೀಪ್ ಸರ್ ಕೇಳ್ತಾರೆ, ಏನಕ್ಕೆ ನಿನಗೆ ಬಿಗ್ ಬಾಸ್ ಅಂತ ಕೇಳ್ತಾರೆ. ನಮ್ಮದು ಒಂದು 80 ಮನೆ ಇರುವಂಥ ಒಂದು ಚಿಕ್ಕ ಗ್ರಾಮ, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ದೊಡ್ಡೇಗೌಡನ ಕೊಪ್ಪಲು ಅನ್ನೋ ಒಂದು ಗ್ರಾಮ. ನಮ್ಮೂರಿಗೆ ಒಂದು ಆಸ್ಪತ್ರೆ ವ್ಯವಸ್ಥೆ ಆಗ್ಬೋದು, ಒಂದು ಬಸ್ಸಿನ ವ್ಯವಸ್ಥೆ ಆಗ್ಬೋದು, ಯಾವುದೂ ಇಲ್ಲ ನಮ್ಮೂರಿಗೆ. ಹೋಗ್ಬೇಕು ಅಂದರೆ ಒಂದು 7-8 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಈ ಥರದ ಒಂದು ಪರಿಸ್ಥಿತಿ. ಯಾರೋ ಸ್ಕೂಟ್ರು ಮಡಿಕೊಂಡಿರೋರು ಸ್ಕೂಟ್ರಲ್ಲಿ ಹೋಗ್ತಾರೆ, ಸ್ಕೂಟ್ರು ಇಲ್ಲದೆ ಹೋದವರು ನಡ್ಕೊಂಡೇ ಹೋಗ್ತಾರೆ. ಅವ್ರಿಗೆ ಜ್ವರ ಬರಲಿ, ಇನ್ನೊಂದು ಬರಲಿ, ಅಷ್ಟು ಹುಷಾರಿಲ್ಲ ಅಂದರೂ ಆಸ್ಪತ್ರೆಗೆ ಹೋಗ್ಬೇಕು ನಡ್ಕೊಂಡು ಹೋಗ್ತಾರೆ. ಅಥವಾ ದಿನನಿತ್ಯದ ನಮಗೆ ಆಹಾರ ಸೇವನೆ ಮಾಡೋಕ್ಕೆ ಏನೋ ತರಕಾರಿ ಅದು ತಗೊಬರ್ಬೇಕು ಅಂದ್ರೂ ಈ ಪಕ್ಕದೂರ್ಗೆ ಹೋಗೇ ತಗೊಂಬರ್ಬೇಕು. ಈ ಥರ ಇರೋದ್ರಿಂದ ನಮ್ಮೂರಿಗೆ ಒಂದು ಆಸ್ಪತ್ರೆ ವ್ಯವಸ್ಥೆ, ಒಂದು ಬಸ್ಸಿನ ವ್ಯವಸ್ಥೆ ಬೇಕು ಸರ್. ಈ ಥರದ್ದು ನೀವು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಒಂದು ಮಾತು ಹೇಳಿದ್ರೆ ಎಲ್ಲೋ ಆಗ್ಬಿಡುತ್ತೇನೋ ಅನ್ನೋ ಒಂದು ಆಸೆ ಇಟ್ಕೊಂಡು ಹೋಗಿದೆ. ಬಟ್ ನನ್ನ ಕಾರಣಾಂತರದಿಂದ ಅರ್ಧಕ್ಕೆ ನನ್ನ ಸ್ವಇಚ್ಛೆಯಿಂದ ನಾನೇ ಆಚೆಗೆ ಬಂದಿದ್ದರಿಂದ ನನ್ನ ಆಸೆ ಆಗೇ ಉಳ್ಕೋತು. ಒಟ್ಟಿನಲ್ಲಿ ನಿಮ್ಮ ಹಳ್ಳಿಗೋಸ್ಕರ, ನಿಮ್ಮ ಊರಿಗೋಸ್ಕರ, ಊರನ್ನ ಅಭಿವೃದ್ಧಿ ಮಾಡಬೇಕು, ಏನೋ ಒಂದು ಸಹಾಯ ಆಗುತ್ತೆ ನಿಮ್ಮಿಂದ ಅಂತ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ರಿ. ಒಂದಷ್ಟು ದಿನ ಜರ್ನಿ ಮಾಡಿದ್ರೆ ಹೋದ್ರೆ ಏನೋ ಒಂದು ಕೇಳ್ಕೊಬೋದಾಗಿತ್ತು ಅಂತ ಅಷ್ಟೇ. ಸರ್, ನಮ್ಮೂರಿಗೆ ಈ ಥರದ್ದು ಒಂದು ಏನೋ ಒಂದು ಸಮಸ್ಯೆ ಕಾಡ್ತಾ ಇದೆ, ನಿಮ್ಮಿಂದ ಇದೊಂದು ಏನೋ ಒಂದು ನೆರವೇರಲಿ ಸರ್, ನೀವು ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನೋ ಒಂದು ಮಾತು ಹೇಳಿದ್ರೆ ನಮ್ಮೂರಿಗೊಂದು ಆಗ್ಬೋದೇನೋ ಒಂದು ಆಸ್ಪತ್ರೆ ವ್ಯವಸ್ಥೆ, ಬಸ್ಸಿನ ವ್ಯವಸ್ಥೆ ಏನೋ ಅಂತ ಅಷ್ಟೇ. ನಾನು ಹುಟ್ಟಿ ಬೆಳೆದಂಥ ಊರಿಗೆ ನನ್ನ ಕೈಲಾದಂಥ ಏನೋ ಒಂದು ಕೊಡುಗೆ, ಒಂದು ಅಳಿಲು ಸೇವೆ ಅಂತ ಏನೋ. ಬಟ್ ಆ ಆಸೆಯಾಗಿ ಉಳ್ಕೊತು.
ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಏನು ನಿಮ್ಮದು ಇವಾಗ ಸಾಕಷ್ಟು ಸೀರಿಯಲ್ಗಳನ್ನ ಮಾಡಿದ್ದೀರಾ, ಸಿನಿಮಾಗಳು ಅವಕಾಶಗಳು ಬರ್ತಾ ಇದೆ. ಸೊ ಏನು ಅಂದ್ಕೊಂಡಿದ್ದೀರಾ ಟೆಲಿವಿಷನ್ ಮೀಡಿಯಾದಲ್ಲಿ ನೆಕ್ಸ್ಟ್ ನಿಮ್ಮದು ಒಂದು ಡೆಸ್ಟಿನಿ ಅಂತ ಇರುತ್ತಲ್ಲ ಸರ್, ಏನದು? ಸಿನಿಮಾ ಮೇಡಮ್, ಸಿನಿಮಾ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಸಿನಿಮಾ ಮಾಡಬೇಕು ಅಂತ ಕಾಯ್ತಾ ಇದ್ದೀವಿ. ಅದನ್ನೇ ಚಂದ್ರಪ್ರಭನ್ನ ನೋಡಿರ್ತಾರೆ ಗಿಚ್ಚಿಗಿಲಿನಲ್ಲಿ ಮಜಾ ಬರ್ತದಲ್ಲಿ. ಚಂದ್ರಪ್ರಭಂಗೆ ಈ ಥರದೊಂದು ಪಾತ್ರ ಕೊಟ್ಟರೆ ಅವ್ರು ನಿಭಾಯಿಸ್ತಾರೆ ಅನ್ನೋ ಒಂದು ಅವ್ರಿಗೆ ಒಂದು ನಂಬಿಕೆ ಬಂದರೆ ನಿರ್ದೇಶಕ ಸರ್ ಆಗ್ಬೋದು, ನಿರ್ಮಾಪಕ ಸರ್ ಆಗ್ಬೋದು, ಒಂದು ಪಾತ್ರ ಕೊಟ್ಟರೆ ಮಾಡಬೇಕು ಅಂತ ತುಂಬ ಒಂದು ಕಾತರದಿಂದ ಕಾಯ್ತಾ ಇದ್ದೀನಿ. ನೋಡೋಣ. ಸಿನಿಮಾ ಬಿಟ್ರೆ ಬೇರೆ ಜಗತ್ತೇ ಗೊತ್ತಿಲ್ಲ ನಮ್ಗೆ. ನೀವು ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಅಂದಾಗ ಆಮೇಲೆ ಎಷ್ಟೋ ಕಷ್ಟಗಳನ್ನ ಸಹಿಸ್ಕೊಂಡು ಇರೋ ಅಂಥವ್ರು ವೈಫು, ನಿಮ್ಮ ಹೆಂಡತಿ. ಆಮೇಲೆ ಅವರು ನೀವು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಒಂದು ವಿಡಿಯೋ ಮಾಡಿ ಕಳಿಸಿದ್ರು ಫನ್ನಿಯಾಗಿ. ಅದೆಲ್ಲ ನೋಡಿದಾಗ ನಿಮ್ಮ ಬಾಂಡಿಂಗ್ ಏನು ಅಂತ ಗೊತ್ತಾಗುತ್ತೆ. ನಿಮ್ಮ ಧರ್ಮಪತ್ನಿ ಬಗ್ಗೆ ಮಾತನಾಡೋದಾದ್ರೆ ನಿಮ್ಗೆ ಎಷ್ಟು ಸಪೋರ್ಟಿವ್ ಸರ್ ಅವರು? ತುಂಬ ಇಷ್ಟ ಮೇಡಮ್. ಯಾಕಂದರೆ ಒಬ್ರಿಗೊಬ್ರು ಇಷ್ಟಪಟ್ಟಿನೇ ಮದುವೆ ಆದದ್ದು, ದೇವಸ್ಥಾನದಲ್ಲಿ ಮದುವೆ ಆದೋ. ನಾನು ಏನೇ ಕೆಲಸ ಮಾಡ್ತಾ ಇರ್ಬೇಕಾದ್ರೂ ನನ್ನ ಬಗ್ಗೆ ತುಂಬ ಒಂದು ಗೌರವನ ಇಟ್ಕೋತಾರೆ. ನಾನು ನಮ್ಮ ಮದುವೆ ಒಬ್ರಿಗೊಬ್ರು ಇಷ್ಟಪಟ್ಟಿನೇ ಆಯಿತು. ಒಂದು ಪ್ರೀತಿ ಪ್ರೇಮ ಅನ್ಕೊಂಡು ಒಬ್ರಿಗೊಬ್ರು ಇಷ್ಟಪಟ್ಟು. ಬಟ್ ನಮ್ಮಲ್ಲಿ ಯಾವುದೇ ಜಾತಿ ಗೀತಿ ಅದು ನಂಬಿಕೆನೂ ಇಲ್ಲ, ಅದ್ರ ಬಗ್ಗೆ ನಂಬಿಕೆನೂ ಇಲ್ಲ. ಅವ್ರು ಇಷ್ಟಪಟ್ಟರು, ಅವ್ರನ್ನ ನಾನು ಇಷ್ಟಪಟ್ಟೆ. ದೇವಸ್ಥಾನದಲ್ಲಿ ಆಮೇಲೆ ಲವ್ ಮಾಡ್ತೀವಿ ಅಂದ್ಬಿಟ್ಟು ಅಲ್ಲಿ ಇಲ್ಲಿ ತಿರುಗಾಡೋದು ಈ ಥರದ್ದು ಯಾವುದೂ ಮಾಡುವಿಲ್ಲ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಏನು ಅಲ್ಲೇ ದೇವಸ್ಥಾನದಲ್ಲಿ ಕೂತ್ಕೊಂಡು ನಿಮ್ಮ ಮದುವೆ ಆಗಬೇಕು ಅಂತಿದ್ದೀನಿ, ನಿಮ್ಗೆ ಇಷ್ಟನಾ ತಗೊಳ್ಳಿ ಹೂವನ ಅಂತ ಕೊಟ್ಟು ಆ ಥರ ಇದು ಮಾಡೋದು. ಬಟ್ ಅವರು ಓಕೆ ಅಂತ ಅಂದರು. ಬಟ್ ಮನೆಯವ್ರಿಗೆಲ್ಲ ಇಷ್ಟ ಇರಲಿಲ್ಲ. ಬಟ್ ಆದರೂ ಏನು ದ್ವೇಷ ಅಂತೂ ಮಾಡಲಿಲ್ಲ. ಇಷ್ಟ ಇರಲಿಲ್ಲ ಅನ್ನೋದು ಒಂದು ಬಿಟ್ಟರೆ ದ್ವೇಷ ಅಂತೂ ಮಾಡೇ ಇಲ್ಲ. ಬಟ್ ಇಲ್ಲೇ ಮಾಗಡಿ ರೋಡಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ಒಂದು ಮದುವೆ ಆಗಿ ಒಂದು ಸರಳ ಚಿಕ್ಕದಾಗಿ ಕಡಿಮೆ ಬಜೆಟ್ನ ಮದುವೆ ಆಗಿ ಅವತ್ತೇ ಮದುವೆ ದಿನನೇ ನಮ್ಮ ಹೆಂಡ್ತಿನ ಮನೆಗೆ ಬಿಟ್ಟು ನಾನು ಗಿಚ್ಚಿಗಳಿಗೆ ಪ್ರಾಕ್ಟೀಸ್ಗೆ ಹೋಗಿದ್ದೆ. ಆ ಥರ. ಯಾಕಂದರೆ ಈಗ ನಾನು ಇಷ್ಟೆಲ್ಲ ಮಾಡ್ತೀನಿ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ. ಇಲ್ಲ ಮಾಡಿ ನಿಮ್ಗೆ ಒಳ್ಳೇದಾಗಲಿ. ನಾನು ಏನೇ ಈ ಪಾತ್ರ ಏನೇ ಮಾಡಬೇಕಾದ್ರೂ ನನ್ನ ಫೀಲ್ಡಲ್ಲಿ ತುಂಬ ಸಪೋರ್ಟ್ ಇದೆ, ಮಾಡಿ ಒಳ್ಳೇದಾಗಲಿ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನೀವು ಅವ್ರಿಗೆ ಪ್ರಪೋಸ್ ಮಾಡೋಕ್ಕಿಂತ ಮುಂಚೆ ನೀವಿಬ್ರು ಫ್ರೆಂಡ್ಸಾ? ಫ್ರೆಂಡ್ಸ್ ಎಲ್ಲ ಫೇಸ್ಬುಕ್ನಲ್ಲಿ ಲವ್ ಶುರುವಾದದ್ದು, ಒಬ್ರಿಗೊಬ್ರು ಇಷ್ಟಪಟ್ಟಿದ್ದು. ಆಮೇಲೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಭೇಟಿಯಾಗಿ ಅಲ್ಲಿ. ಸೂಪರ್ ಸರ್. ಮನಸ್ಸಲ್ಲಿರೋ ನೋವು ಆದಷ್ಟು ಬೇಗ ದೂರ ಆಗಲಿ. ಆ್ಯಂಡ್ ಸಿನಿಮಾಗಳು ಕಲಾವಿದರಿಗೆ ಬೇಕಾಗಿರೋದೇ ಅದಲ್ವಾ ಸರ್? ಸಿನಿಮಾ ಅವಕಾಶಗಳು ಬರಲಿ ಅಂತ ನಾವು ಕೂಡ ಈ ಮೂಲಕ ವಿಶ್ ಮಾಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆ ಮಾತಾಡಿದ್ವಿ. ನಿಜವಾಗ್ಲೂ ನನಗೂ ತುಂಬ ಖುಷಿ ಆಯಿತು ಮೇಡಮ್ ನಿಮ್ಮ ಜೊತೆ ಮಾತಾಡೋದು. ಮತ್ತು ಈಗ ಮಜಾ ಬರ್ತಾ ಗಿಚ್ಚಿಗಿಲಿ ಆಗ್ಬೋದು. ಇಲ್ಲಿ ತನಕನೂ ಕರ್ನಾಟಕದ ಎಲ್ಲ ಅಭಿಮಾನಿಗಳು ನನಗೆ ಪ್ರೀತಿ ಆಶೀರ್ವಾದ ಚಪ್ಪಾಳೆ ಕೊಟ್ಟಿದ್ದಾರೆ. ಬಿಗ್ ಬಾಸಲ್ಲೂ ಅವ್ರ ಓಟು ಮತ್ತು ಪ್ರೀತಿ ಚಪ್ಪಾಳೆ ಕೊಟ್ಟಿದ್ದಾರೆ. ನನ್ನಿಂದ ಗೊತ್ತೋ ಗೊತ್ತಿಲ್ಲದೋ ಏನೋ ಸಣ್ಣ ಪುಟ್ಟ ತಪ್ಪಾಗಿದೆ, ದಯಮಾಡಿ ಕ್ಷಮೆ ಇರಲಿ. ಮತ್ತು ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ಕರ್ನಾಟಕ ಜನತೆಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್.